ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಸೋಷಿಯಲ್ ಮೀಡಿಯಾ ಇವತ್ತು ತುಂಬ ದೊಡ್ಡ ಮಾಧ್ಯಮ, ಪವರ್ಫುಲ್ ಮಾಧ್ಯಮ. ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಿಂದ ಸ್ಟಾರ್ಗಳಾಗಿದ್ದಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದಾಗಿಯೇ ಬೀದಿಗೆ ಬಂದಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ಲಸ್ಗಳಿದೆ, ಮೈನಸ್ಗಳು ಇದೆ. ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದನ್ನು ಬೆಳೆದವರು ನಮ್ಮ ನಡುವೆ ಕೂಡ ಇದ್ದಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅದು ಎಷ್ಟೋ ಜನರಿಗೆ ಒಂದು ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಲೈಫನ್ನು ಬದಲಾಯಿಸಿಬಿಟ್ಟಿದೆ. ಯಾರು ಇದರಿಂದ ಫೇಮನ್ನು ಸಂಪಾದಿಸಿದ್ದಾರೆ, ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದಾರೆ, ಸಾಕಷ್ಟು ಜನಪ್ರಿಯತೆಯನ್ನು ಸಂಪಾದಿಸಿದ್ದಾರೆ. ಅವರಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಇಷ್ಟೊಂದು ಜನಪ್ರಿಯತೆಯನ್ನು ಸಂಪಾದಿಸ್ತೀವಿ ಅನ್ನುವಂಥ ಕಲ್ಪನೆ ಕೂಡ ಅವರಿಗೆ ಇರಲಿಲ್ಲ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಏನೋ ಒಂದು ಸಾಧಿಸಬೇಕು, ಹೆಸರು ಸಂಪಾದಿಸಬೇಕು ಅಂತ ಬರ್ತಾರೆ. ಆದರೆ ಕೆಲವರಿಗೆ ಅವರು ನಿರೀಕ್ಷೆ ಮಾಡದೇ ಈ ಒಂದು ವೇದಿಕೆ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ಲೈಫ್ನಲ್ಲಿದ್ದಾರೆ. ಈ ವಿಚಾರವನ್ನು ಈಗ ಮಾತಾಡ್ತಿರೋದಕ್ಕೆ ಪ್ರಮುಖವಾದಂತಹ ಕಾರಣ ಮೊನಾಲಿಸಾ ಭೋಸ್ಲೆ. ಎಸ್, ನಿಮಗೆ ಹೆಸರನ್ನು ಕೇಳಿದ ತಕ್ಷಣ ಎಲ್ಲೋ ಕೇಳಿದಾಗಿದೆಯಲ್ಲ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಎಸ್, ಕಳೆದ ಒಂದು ತಿಂಗಳಿಂದಲೂ ಕೂಡ ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸಿದಂತಹ ಹೆಸರು ಮೊನಾಲಿಸಾ ಭೋಸ್ಲೆ. ಸೋಷಿಯಲ್ ಮೀಡಿಯಾದಲ್ಲಿ ತಡಕಾಡಿದರೆ, ಹುಡುಕಾಡಿದರೆ, ಬೆಳಗ್ಗೆ ಎದ್ದು ತೆಗೆದ್ರೆ ಯಾವುದೇ ಸುದ್ದಿಗಳನ್ನು ನೋಡ್ತಾ ಇದ್ರು, ಅಲ್ಲೊಂದು ಸುದ್ದಿಗಳ ಮಧ್ಯದಲ್ಲಿ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ ಮತ್ತು ಸಂಚಲನ ಮೂಡಿಸುತ್ತೆ. ಅದು ಮೊನಾಲಿಸಾ ಭೋಸ್ಲೆ ಅನ್ನುವಂಥ ಹುಡುಗಿಯದ್ದು. ಮಹಾಕುಂಭಮೇಳ ಏನಿದೆ ಅಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ದಂತಹ ಹುಡುಗಿಯ ಲೈಫು ಇವತ್ತು ಯಾವ ರೀತಿ ಬದಲಾಗಿದೆ ಅಂತ ಹೇಳಿದರೆ, ಒಂದು ತಿಂಗಳ ಹಿಂದೆ ಸಾಮಾನ್ಯ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ದಂತಹ ಹುಡುಗಿ ಇವತ್ತು ಇಂಡಿಯಾದ ಸೆನ್ಸೇಷನ್ ಆಗಿದ್ದಾಳೆ. ಬಾಲಿವುಡ್ನಲ್ಲಿ ನಾಯಕಿಯಾಗುವ ಮಟ್ಟಕ್ಕೂ ಕೂಡ ಬೆಳೆದಿದ್ದಾಳೆ. ವಿಶೇಷ ಅಂತ ಹೇಳಿದರೆ, ನಿನ್ನೆ ಅಂದರೆ ಫೆಬ್ರವರಿ 14ನೇ ತಾರೀಕು ಆಕೆ ಕೇರಳದ ಕೋಜಿಕೋಡ್ಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನು ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಸೇರಿದಂತಹ ಜನರನ್ನು ನೀವು ನೋಡಬೇಕು. ಸಾವಿರಾರು ಜನ ಆಕೆಯ ಬರುವಿಕೆಗಾಗಿ ಕಾಯ್ತಾ ನಿಂತಿದ್ದರು. ಖಾಸಗಿ ಜ್ಯುವೆಲ್ರಿ ಮಳಿಗೆಯ ಉದ್ಘಾಟನೆಗೆ ಆಕೆ ಬಂದಳು. ಅದಕ್ಕೆ ರಾಯಭಾರಿಯಾಗಿ ಆಕೆಯನ್ನು ಆಯ್ಕೆ ಮಾಡಲಾಗಿತ್ತು. ಆಕೆ ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ, ತಾನು ಒಂದು ರೀತಿ ಸೆಲೆಬ್ರಿಟಿ ರೀತಿಯಲ್ಲಿ ತನ್ನನ್ನು ಜನ ಆರಾಧಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ ಅನ್ನುವಂತಹ ಕಲ್ಪನೆ ಕೂಡ ಆಕೆಗೆ ಇಲ್ಲ. ಮೊದಲ ಬಾರಿಗೆ ಆಕೆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿ ಕೇರಳದ ಕೋಜಿಕೋಡ್ಗೆ ಬಂದಾಗ ಅಲ್ಲಿ ಆಕೆಗೆ ಅದ್ಭುತವಾದಂತಹ ಅದ್ಧೂರಿಯಾದಂತಹ ವೆಲ್ಕಮ್ ಸಿಗುತ್ತೆ. ಒಂದು ರೀತಿ ರೆಡ್ ಕಾರ್ಪೆಟ್ ವೆಲ್ಕಮ್. ನೋಡಿ, ಒಂದು ಹುಡುಗಿಯ ಲೈಫನ್ನು ಹೇಗೆ ಸೋಷಿಯಲ್ ಮೀಡಿಯಾ ಬದಲಾಯಿಸ್ತು ಅಂತ. ಒಂದು ಸಣ್ಣ ಪರಿಚಯವನ್ನು ನಾವು ಮೊನಾಲಿಸಾ ಭೋಸ್ಲೆ ಬಗ್ಗೆ ಮಾಡ್ತಾ ಹೋಗೋದಾದರೆ, ಮೊನಾಲಿಸಾ ಹುಟ್ಟಿ ಬೆಳೆದಿದ್ದು ಮಧ್ಯಪ್ರದೇಶದ ಮಹೇಶ್ವರ್ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ. ಸ್ಕೂಲ್ ಡ್ರಾಪ್ಔಟ್ ಈಕೆ. ಓದು ಈಕೆಯ ತಲೆಗೆ ಹತ್ತಲ್ಲ. ಈಕೆಯ ತಂದೆ ಹೂವಿನ ವ್ಯಾಪಾರಿ. ಕೊನೆಗೆ ಮನೆಯಲ್ಲಿ ಎಲ್ಲರೂ ಕೂಡ ಸೀಸ್ನಲ್ ವ್ಯಾಪಾರಗಳನ್ನು ಏನೇನೋ ಬೀದಿ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಈ ರೀತಿ ವ್ಯಾಪಾರ ಮಾಡ್ತಾ ಇದ್ದಂಥವರು ಕಳೆದ ತಿಂಗಳು ಮಧ್ಯಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆರಂಭವಾದಂತಹ ಕುಂಭಮೇಳಕ್ಕೆ ಬರ್ತಾರೆ. ಅಲ್ಲಿ ಈಕೆ ರುದ್ರಾಕ್ಷಿ ಮಾಲೆಯನ್ನು ಕೈ ತುಂಬ ಹಾಕ್ಕೊಂಡು ರಸ್ತೆ ಬದಿಯಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲವು ದಿನಗಳು ಆದ ನಂತರ ಅಲ್ಲಿ ಆಕೆಯ ಕಣ್ಣು ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ಆಕರ್ಷಿಸುತ್ತೆ. ಆಕೆಯ ಕಣ್ಣನ್ನು ನೋಡಿ ಆತ ಆಕೆಯ ವಿಡಿಯೋವನ್ನು ಮಾಡ್ತಾನೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾನೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮೊನಾಲಿಸಾ ಭೋಸ್ಲೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದ ಸೆನ್ಸೇಷನನ್ನು ಹುಟ್ಟು ಹಾಕ್ತಾರೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಆಕೆಯ ಸೆಲ್ಫಿಗಾಗಿ ರಸ್ತೆಗಳಲ್ಲಿ ಜನ ಮುಗಿಬೀಳ್ತಾರೆ. ಆಕೆ ಸಾಕು ಬಿಟ್ಬಿಡಿ ಅಂತ ಫ್ರಸ್ಟ್ರೇಷನಿಗೆ ಹೋಗುವ ಹಂತಕ್ಕೂ ಕೂಡ ಹೋಗುತ್ತೆ. ಕೊನೆಗೆ ಅವ್ರ ಮನೆಯವರು ಆಕೆ ರುದ್ರಾಕ್ಷಿ ಮಾಲೆಯನ್ನು ಮಾರೋದನ್ನು ನಿಲ್ಲಿಸಿ ಕೊನೆಗೆ ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಾರೆ, ನೀನು ಎಲ್ಲೂ ಹೋಗಬೇಡ ಸದ್ಯಕ್ಕೆ ಅನ್ನುವಂತಹ ರೀತಿ. ಹೀಗೆ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ದಂತಹ ಮೊನಾಲಿಸಾ ಭೋಸ್ಲೆ 16 ವರ್ಷದ ಹುಡುಗಿ ಆ ಒಂದು ವಿಡಿಯೋದಿಂದ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸ್ತಾಳೆ. ಅದಾದ ನಂತರ ಆಕೆಗೆ ಒಂದು ರೀತಿ ಸೆಲೆಬ್ರಿಟಿ ಲೈಫ್ ಬರುತ್ತೆ.
ನೋಡಿ, ಕೆಲವೊಮ್ಮೆ ಇದು ಬೇಕೋ ಬೇಡವೋ, ಆಕೆ ಹೇಗೋ ನೆಮ್ಮದಿಯಿಂದ ಇದ್ದೆ ನಾನು ಅಂತ ಅಂದುಕೊಳ್ಳುವ ಹೊತ್ತಿಗೆ ಸಾರ್ವಜನಿಕ ಜೀವನ ಇದೆಯಲ್ಲ, ದಿಢೀರ್ನೆ ಬದಲಾಗುತ್ತೆ. ಆಕೆ ಎಲ್ಲೂ ಕೂಡ ಒಬ್ಬಳೇ ಆರಾಮಾಗಿ ಓಡಾಡುವಂತಹ ಪರಿಸ್ಥಿತಿ ಇರಲಿಲ್ಲ. ಆಕೆಯ ಲೈಫನ್ನು ಒಂದು ಸಲ ರೀಕಾಲ್ ಮಾಡಿ ನೋಡಿದ್ರೆ ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಲು ಮೊನಾಲಿಸಾ ಭೋಸ್ಲೆ, ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ಈ ಹಿಂದೆ ನಿಮಗೆಲ್ಲ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದಂಥ ಒಂದೆರಡು ಹೆಸರನ್ನು ನಾವು ತಗೊಳ್ಳೋದಾದರೆ, ಒಂದು ರಾನು ಮಂಡಲ್. ಆಕೆ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತಹ ಮಹಿಳೆ. ಆಕೆಯ ಹಾಡನ್ನು ಕೇಳಿ ಬಾಲಿವುಡ್ ನಿರ್ಮಾಪಕರು, ನಿರ್ದೇಶಕರು ಆಕೆಯಿಂದ ಹಾಡಿಸೋದಕ್ಕೆ ಶುರು ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾಳೆ. ಆಕೆಯ ಧ್ವನಿಗೆ ಅಕ್ಷರಶಃ ಲತಾ ಮಂಗೇಶ್ಕರ್ ಕೂಡ ಫಿದಾ ಆಗಿದ್ದರು. ಅಂತಹ ಒಂದು ಧ್ವನಿಯಾಗಿತ್ತು ರಾನು ಮಂಡಲ್ದು. ಅದಾದ ನಂತರ ಆಕೆ ಬಾಲಿವುಡ್ಗೆ ಬರ್ತಾಳೆ. ಬಾಲಿವುಡ್ಗೆ ಬಂದ ನಂತರ ಈಗ ಏನಾಯಿತು ಅದಾದ ನಂತರ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆಕೆ ಸ್ವಲ್ಪ ಜನಪ್ರಿಯತೆ ಬಂದ ನಂತರ ಅಹಂಕಾರವನ್ನು ತೋರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನು ಎಲ್ಲರೂ ದೂರ ಇಟ್ಟರು ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿಬರ್ತಾ ಇದೆ. ಅದು ಪಕ್ಕಕ್ಕೆ ಇಡೋಣ. ಆದರೆ ಆಕೆ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆದಂತಹ ರಾನು ಮಂಡಲ್ ರಸ್ತೆ ಬದಿಯಲ್ಲಿ ಹಾಡ್ತಾ ಇದ್ದಳು. ಬಾಲಿವುಡ್ವರೆಗೂ ಹೋಗ್ತಾಳೆ ಅಂತಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಮೀಡಿಯಾ. ಭುವನ್ ಬಡಿಯಾಕರ್, ಈತನ ಹೆಸರನ್ನು ನೀವು ಕೇಳಿರ್ತೀರ. ಕಚ್ಚಾ ಬದಾಮ್ ಅನ್ನುವಂತಹ ಹಾಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಜನರನ್ನು ಮೋಡಿ ಮಾಡುತ್ತೆ ಅಂತ ಹೇಳಿದರೆ, ಆತ ಊರೂರಿಗೆ ಹಳ್ಳಿಗೆ ಹೋಗಿ ಕಡಲೆ ಬೀಜವನ್ನು ಮಾರ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಕಚ್ಚಾ ಬದಾಮ್ ಹಾಡಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದ ಸೆನ್ಸೇಷನ್ ಮಾಡ್ತಾನೆ. ಅದಾದ ನಂತರ ಆತನಿಗೆ ಎಷ್ಟು ಫೇಮ್ ಬರುತ್ತೆ ಅಂತ ಹೇಳಿದರೆ, ಅನೇಕ ಆಲ್ಬಮ್ಗಳು ಕೂಡ ಆತನ ಮೇಲೆ ಬರುತ್ತೆ. ಒಂದು 2-3 ಆಲ್ಬಮ್ಗಳಲ್ಲೂ ಕೂಡ ಆತ ಕಾಣಿಸ್ಕೊಳ್ತಾನೆ. ಆ ಸಾಲಿಗೆ ಈಗ ಮೊನಾಲಿಸಾ ಭೋಸ್ಲೆ ಸೇರ್ಪಡೆಯಾಗಿದ್ದಾಳೆ. 16 ವರ್ಷದ ಈ ಬಾಲೆ ತನ್ನ ಆಕರ್ಷಕ ಕಣ್ಣುಗಳಿಂದಲೇ ಇವತ್ತು ಇಡೀ ದೇಶದ ಜನರ ಗಮನವನ್ನು ಸೆಳೆದಿದ್ದಾಳೆ. ಬಾಲಿವುಡ್ನಲ್ಲಿ ಒಂದು ದೊಡ್ಡ ಅವಕಾಶವನ್ನು ಈಕೆ ಗಿಟ್ಟಿಸ್ಕೊಂಡಿದ್ದಾಳೆ. ಬಾಲಿವುಡ್ನ ನಿರ್ದೇಶಕ ಸನೋತ್ ಮಿಶ್ರಾ ಈಗಾಗಲೇ ಈಕೆಯನ್ನು ಒಂದು ಸಿನಿಮಾಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಡೈರಿ ಆಫ್ ಮಣಿಪುರ್ ಅನ್ನುವಂತಹ ಚಿತ್ರದಲ್ಲಿ ಮೊನಾಲಿಸಾ ಭೋಸ್ಲೆ ನಾಯಕಿಯಾಗಿ ಬಾಲಿವುಡ್ಗೆ ಡೆಬ್ಯೂ ಮಾಡ್ತಾ ಇದ್ದಾಳೆ. ಆ ನಿರ್ದೇಶಕನೇ ಈಕೆಯನ್ನು ನಿನ್ನೆ ಕೇರಳದ ಕೋಜಿಕೋಡ್ಗೆ ಫ್ಲೈಟ್ನಲ್ಲಿ ಕರ್ಕೊಂಡು ಬಂದರು. ಆಕೆಗೆ ಸಂಪೂರ್ಣವಾದಂತಹ ಮೇಕಓವರನ್ನು ಮಾಡಿದ್ದಾರೆ. ಸೊ ಬಾಲಿವುಡ್ನಲ್ಲಿ ಮಿಂಚೋದಕ್ಕೆ, ಡೈರಿ ಆಫ್ ಮಣಿಪುರ್ ಚಿತ್ರದ ಮೂಲಕ ಮಿಂಚೋದಕ್ಕೆ ಮೊನಾಲಿಸಾ ರೆಡಿ ಆಗ್ತಾ ಇದ್ದಾಳೆ. ಅದರ ಮಧ್ಯದಲ್ಲಿ ಕೇರಳದಲ್ಲಿ ಆಕೆಗೆ ಸಿಕ್ಕಂತಹ ಸ್ವಾಗತವನ್ನು ನೋಡಿ ಎಲ್ಲರೂ ಕೂಡ ಈಗ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಲಿವುಡ್ನಲ್ಲಿ ಈಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನುವಂತಹ ಆಶಯ ಎಲ್ರಿಗೂ ಕೂಡ ಇದೆ. ಆದರೆ ಆಕೆಯ ದಾರಿ ತಪ್ಪಿಸುವಂತಹ ಕೆಲಸ ಆಗಬಾರ್ದು. ಆಕೆ ಮುಗ್ದೆ, ಏನೂ ಗೊತ್ತಿಲ್ಲ ಆಕೆಗೆ. ರುದ್ರಾಕ್ಷಿ ಮಾಲೆಯನ್ನು ಮಾರಿಕೊಂಡು ಹೇಗೋ ಕುಟುಂಬದ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದಂತಹ ಹುಡುಗಿ ದಿಢೀರ್ನೆ ಒಂದು ಅವಕಾಶ ಆಕೆಗೆ ಸಿಕ್ಕಿದೆ. ಆಕೆಗೆ ತಾನು ಬಾಲಿವುಡ್ ನಾಯಕಿಯಾಗಿದ್ದೀನಿ, ಈ ಜನಪ್ರಿಯತೆ ನನಗೆ ಸಿಕ್ಕಿದೆ, ಮುಂದೆ ಇದು ಏನಾಗಬಹುದು, ಹೇಗೆ ತೊಗೊಂಡೋಗಬೇಕು, ಇದು ಯಾವುದರ ಪರಿಕಲ್ಪನೆ ಆಕೆಗೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಆಕೆ ಬಳಸ್ಕೊಳ್ಳುವಂತಾಗಬೇಕು ಮತ್ತು ಆಕೆಗೆ ಸರಿಯಾದ ರೀತಿಯಲ್ಲಿ ದಾರಿ ತೋರಿಸುವಂತಹ ಕೆಲಸ ಆಗಬೇಕು. ಸೋಷಿಯಲ್ ಮೀಡಿಯಾದಿಂದ ಫೇಮನ್ನು ಸಂಪಾದಿಸಿ ಎಷ್ಟೋ ಜನರ ಜೀವನ ಬೀದಿ ಪಾಲಾಗಿದೆ. ಯಾಕಂತ ಹೇಳಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜನಪ್ರಿಯತೆಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗಿಲ್ಲ ಬಹಳಷ್ಟು ಜನರಿಗೆ. ಹಾಗಾಗಿ ಮೊನಾಲಿಸಾ 1 ತಿಂಗಳ ಹಿಂದೆ ಮುಗ್ಧ ಹುಡುಗಿಯಾಗಿ ಪ್ರಯಾಗ್ರಾಜ್ನಲ್ಲಿ ರಸ್ತೆಗಳಲ್ಲಿ ಓಡಾಡ್ತಿದ್ದಂತಹ ಹುಡುಗಿ 1 ತಿಂಗಳ ನಂತರ ಇವತ್ತು ರಸ್ತೆಗಳಲ್ಲಿ ಓಡಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾಳೆ. ಜನಪ್ರಿಯತೆ ಸಿಕ್ಕಿದೆ. ಇದು ಬರೀ ಜನಪ್ರಿಯತೆ. ಸಿನಿಮಾ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಬಳಸ್ಕೊಂಡು ಆಕೆ ಸೆಲೆಬ್ರಿಟಿ ಆಗ್ತಾಳೆ ಅನ್ನೋದರ ಮೇಲೆ ಆಕೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಜನಪ್ರಿಯತೆ ಸೆಲೆಬ್ರಿಟಿಗೆ ಕನ್ವರ್ಟ್ ಆದಮೇಲೆ ಆಕೆ ಅದನ್ನು ಹೇಗೆ ನಿಭಾಯಿಸ್ತಾಳೆ ಅನ್ನೋದ್ರ ಮೇಲೆ ಆಕೆಯ ಭವಿಷ್ಯ ರೂಪುಗೊಳ್ಳುತ್ತೆ. ಸೊ ಮೊನಾಲಿಸಾ ಭೋಸ್ಲೆಯ ಈ ಕಥೆಯನ್ನು ಕೇಳಿದಾಗ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪವರ್ಫುಲ್ ಮೀಡಿಯಾ ಅನ್ನೋದು ನಮಗೆಲ್ಲರೂ ಕೂಡ ಮತ್ತೊಮ್ಮೆ ಎಚ್ಚರಿಸಿದೆ. ಸೊ ಒಳ್ಳೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಆಗಲಿ. ಮೊನಾಲಿಸಾ ಭೋಸ್ಲೆ ಅಂತವರ ಭವಿಷ್ಯ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಬದಲಾಗ್ತಿದೆ. ಸೊ ಮೊನಾಲಿಸಾಗೆ ಒಳ್ಳೆಯದಾಗಲಿ, ಒಳ್ಳೆ ರೀತಿಯಲ್ಲಿ ಆಕೆಯ ಈ ಜನಪ್ರಿಯತೆ ಬಳಕೆಯಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ.